ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದು ನಮ್ಮ ಜೊತೆ ಒಬ್ಬರು ಶಿಕ್ಷಕಿಯಾದಂತ ವನಿತಾ ಅವರು ನಮ್ಮ ಜೊತೆ ಇದ್ದಿದ್ದಾರೆ. ಅವರು ಸತತವಾಗಿ 8 ವರ್ಷದಿಂದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಬಗ್ಗೆ ತುಂಬಾ ಹೇಳೋದಿದೆ. ಆದ್ರೆ ಇವತ್ತು ಅವರು ನಮ್ಮೆಲ್ಲರಿಗೋಸ್ಕರ ಒಂದು ಸಬ್ಜೆಕ್ಟ್ ತೆಗೆದುಕೊಂಡು ನಮ್ಮ ಜೊತೆ ಡಿಸ್ಕಸ್ ಮಾಡಲು ನಮ್ಮ ಚಾನಲ್ ಅಲ್ಲಿ ಇದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಇವತ್ತು ಮೇಡಮ್, ಡಿಪ್ರೆಷನ್ ಅಂದ್ರೆ ಏನು, ಮಕ್ಕಳು ಯಾಕೆ ಡಿಪ್ರೆಷನ್ ಹೋಗ್ತಾ ಇದ್ದಾರೆ, ಚಿಕ್ಕ ಮಕ್ಕಳೇ ಸೂಸೈಡ್ ಮಾಡ್ಕೋತಿದ್ದಾರೆ, ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೇನೆ. ಡಿಪ್ರೆಷನ್ ಇವಾಗ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಕಾರಣ ಮಕ್ಕಳಲ್ಲಿ ಎಕ್ಸಾಮ್ ಫಿಯರ್, ಎಕ್ಸಾಮ್ ಅಲ್ಲಿ ಪಾಸು ಫೇಲು ಅನ್ನೋ ಡಿಪ್ರೆಷನ್, ಎಕ್ಸಾಮ್ ನಿಯರ್ ಬಂದ್ರೆ ಡಿಪ್ರೆಷನ್, ಲೈಕ್ ಎಕ್ಸಾಮ್ ಫೇಲ್ ಆದ್ರೆ ಡಿಪ್ರೆಷನ್. ಮತ್ತೆ ಯುವಕರಲ್ಲಿ ಲವ್ ಫೇಲ್ಯೂರ್. ಓಕೆ, ಲವ್ ಫೇಲ್ಯೂರ್ ಅಂದ್ರೆ ಡಿಪ್ರೆಷನ್ ಅಂತಂದ್ರೆ ಇದರಿಂದ ನಾವು ಡಿಪ್ರೆಷನ್ ಅಲ್ಲಿ ಇದ್ದೀವಿ ಅಂತ ನಮ್ ತಿಳ್ಕೊಳ್ಳೋದು ಹೇಗೆ, ಅದರ ಲಕ್ಷಣಗಳು ಹೇಗೆ ಅಂತಂದ್ರೆ ಅವ್ರಿಗೆ ಊಟ ಸೇರಲ್ಲ, ನಿದ್ದೆ ಬರಲ್ಲ, ಯಾವಾಗ್ಲೂ ಒಬ್ರೇ ಇರ್ಬೇಕು ಅಂತ ಇರ್ತಾರೆ. ಡಿಪ್ರೆಷನ್ ಅಂದ್ರೆ ಒಬ್ರೇ ಒಂಟಿಯಾಗಿರೋದು ಡಿಪ್ರೆಷನ್. ಅದು ಒಂದು ಲಕ್ಷಣ. ಓಕೆ, ಅದು ಒಂದು ಲಕ್ಷಣ. ಒಂಟಿ ಆಗಿರ್ಬೇಕು ಅಂತಂತಾರೆ. ಯಾವಾಗ್ಲೂ ಅವ್ರಿಗೆ ಬರೀ ಅದೇ ನೆನಪು, ಅದೇ ತಲೆ. ಅಂದ್ರೆ ಲವ್ ಫೇಲ್ಯೂರ್ ಆದರೆಲ್ಲ ಡಿಪ್ರೆಷನ್ ಗೆ ಹೋಗ್ತಾರಾ? ಅವ್ರ ಸ್ಟ್ರಾಂಗ್ ಮೈಂಡ್ ಇರ್ಲಿಲ್ಲ ಅಂತಂದ್ರೆ ಅವ್ರ ಡಿಪ್ರೆಷನ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಎಕ್ಸಾಮ್ ಅಲ್ಲಿ ಫೇಲ್ ಆದವರು ಡಿಪ್ರೆಷನ್. ಎಸ್, ಇಫ್ ಅವರು ಟಾಪರ್ಸ್, ಸ್ಪೆಷಲಿ ಟಾಪರ್ಸ್, ಸ್ಕೂಲ್ ಅಲ್ಲಿ ಎಜುಕೇಶನ್ ಅಲ್ಲಿ ಮುಂದೆ ಇದ್ದವರು ಸಡನ್ ಆಗಿ ಫೇಲ್ ಆದ್ರೆ ಅವ್ರ ಡಿಪ್ರೆಷನ್ ಹೋಗೋ ಚಾನ್ಸಸ್ ಇರುತ್ತೆ. ಯಾಕಂತಂದ್ರೆ ಅವ್ರು ಓದಿರ್ತಾರಲ್ಲ, ಯಾವತ್ತೂ ಫೇಲ್ ಆಗಿರಲ್ಲ. ಸೊ ಅಂತವ್ರು ಒಮ್ಮೆ ಫೇಲ್ ಆಗ್ಬಿಟ್ರೆ ಅವ್ರ ಡಿಪ್ರೆಷನ್ ಹೋಗೋ ಚಾನ್ಸಸ್ ಇರುತ್ತೆ. ನಾನು ಯಾಕೆ ಫೇಲ್ ಆದೆ, ನಾನು ಫೇಲ್ ಆದ್ರೆ ಇಷ್ಟು ದಿನ ನಾನು ಯಾವತ್ತೂ ಫೇಲ್ ಆಗಿಲ್ಲ, ಈಗ ಫೇಲ್ ಆಗಿದ್ದೀನಿ, ಜನರಿಗೆ ಹೇಗೆ ಮುಖ ತೋರಿಸ್ಲಿ ಅಂತನೂ ಒಳಗೆ ಅದನ್ನೇ ವಿಚಾರ ಮಾಡಿ ಕೊರಗ್ತಿರ್ತಾರೆ. ಇದರಿಂದ ಅವ್ರು ಮನೆಯಿಂದ ಹೊರಗೆ ಬರೋಕ್ಕೂ ಅವರು ಮುಂದೆ ಹೋಗಲ್ಲ. ಆದ್ರೆ ನೀವ್ ಹೇಳತ್ತೀರಿ ಡಿಪ್ರೆಷನ್ ಅಂದ್ರೆ ಫೇಲ್ ಆದ್ರೆ ಲವ್ ಫೇಲ್. ಬಟ್ ಡಿಪ್ರೆಷನ್ ಒಳಗೆ ಇದ್ದಾರೆ ಅಂತ ನಾವು ಹೇಗ್ ಗುರ್ತಿಡೋದು? ಅವರು ಯಾರ ಜೊತೆನೂ ಮಾತಾಡಕ್ ಪಡಲ್ಲ. ಫಸ್ಟ್ ಆಫ್ ಆಲ್ ಯಾರ ಜೊತೆನೂ ಮಾತಾಡಕ್ ಇಷ್ಟಪಡಲ್ಲ, ಮತ್ತೆ ಹೊರಗಡೆ ಹೋಗಕ್ ಇಷ್ಟಪಡಲ್ಲ. ಯಾವಾಗ್ಲೂ ಅವ್ರು ಒಬ್ರೇ ಇರ್ತಾರೆ. ಒಬ್ರೇ ಇದ್ದು ಲೈಕ್ ಸುಸೈಡ್ ಅಟೆಂಪ್ಟ್ಸ್ ಜಾಸ್ತಿ ಅವ್ರ ಮನಸ್ಸಲ್ಲಿ. ಅವ್ರ ಮೈಂಡ್ ಅಲ್ಲಿ ಬರೀ ನೆಗೆಟಿವ್ ಥಿಂಕಿಂಗ್. ನಾ ಸಾಯ್ಬೇಕು ಸತ್ರೆ ಎಲ್ಲ ಸಮಸ್ಯೆ ಪರಿಹಾರ. ಈ ತರ ಅವ್ರ ಮನಸ್ಸಲ್ಲಿ ಓಡ್ತಿರುತ್ತೆ. ಸೊ ಸಾವಿರಾರು ಬಾರಿ ಸುಮಾರು ಬಾರಿ ಅವರು ಸುಸೈಡ್ ಅಟೆಂಪ್ಟ್ ಕೂಡ ಮಾಡಿರ್ತಾರೆ. ಸೊ ಒಬ್ಬೊಬ್ರು ವೀಕ್ ಪರ್ಸನಾಲಿಟಿ ಸತ್ತೆ ಬಿಟ್ಟಿರ್ತಾರೆ. ಹೌದು, ಹೋಗಿ ವಿಷಾರ ತಗೋತಾರೋ, ಉರ್ಲರ ಹಾಕೋತಾರೋ, ಇಲ್ಲಾಂದ್ರೆ ಟ್ರೈನಿಗೆ ಹೋಗ್ತಾರ, ಬಟ್ ಸಾಯೋದು ಈ ತರ ಇರುತ್ತೆ. ಅಂತವ್ರು ಡಿಪ್ರೆಷನ್ ಇಂದ ಹೊರಗೆ ತಂದು ಅವ್ರು ಸ್ಟ್ರಾಂಗ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಸೊ ಅಂತವ್ರು ಏನಾದ್ರು ನಿಮ್ಮ ಸರೌಂಡಿಂಗ್ಸ್ ಒಳಗಡೆ ಇದ್ರೆ, ಸೊ ನೀವು ಒಂದ್ ಸ್ಟೆಪ್ ಫಾರ್ವರ್ಡ್ ಹೋಗಿ. ಅಂದ್ರೆ ಅವರನ್ನ ಒಬ್ರೇ ಇರಕ್ಕೆ ಬಿಡಕ್ ಹೋಗ್ಬೇಡಿ. ಅವ್ರ ಜೊತೆ ಮಿಂಗಲ್ ಆಗಿ, ಬೇರೆಯವ್ರ ಜೊತೆ ಮಿಂಗಲ್ ಹಾಕೋಬೇಡಿ. ಹೊರಗಡೆ ಕರ್ಕೊಂಡು ಹೋಗಿ, ಹೊರಗಡೆ ಬೇರೆ ಬೇರೆ ಸ್ಪಾಟ್ಗಳನ್ನ. ಅವ್ರು ಎಲ್ಲೇ ಕರ್ಕೊಂಡು ಹೋದ್ರು ಮತ್ತು ಅದೇ ಗುಂಗಲ್ಲೇ ಇರ್ತಾರೆ. ಏನೋ ಆಗಿದೆ, ಅವ್ರ ಮೈಂಡ್ ನೋಡ್ರೆ ಗೊತ್ತಾಗ್ಬಿಡತ್ತೆ ಅವ್ರು ಏನೋ ಒಳಗೆ ನೋವು ಅನುಭವಿಸ್ತಿದ್ದಾರೆ ಅಂತ. ಎಸ್, ಬಟ್ ನೀವು ಅವ್ರಿಗೆ ಅವ್ರ ಮೈಂಡ್ ಅನ್ನ ಚೇಂಜ್ ಮಾಡಕ್ ನೀವು ಪ್ರಯತ್ನ ಮಾಡ್ಬೇಕು. ಯಾಕಂತಂದ್ರೆ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್. ಇದು ಓನ್ಲಿ ಎಕ್ಸಾಮ್ ಪ್ರಾಬ್ಲಮ್ ಅಷ್ಟಲ್ಲ, ಲವ್ ಫೇಲ್ಯೂರ್ ಅಂತ ನೋಡೋದಕ್ಕೆ ಆಗೋದಿಲ್ಲ. ಒಬ್ಬೊಬ್ರಂತೆ ಸಡನ್ಲಿ ನಾವು ಮೊನ್ನೆ ಕೇಳ್ತಾ ಇದ್ವಿ, ಒಬ್ಬ ದೊಡ್ಡ ವ್ಯಕ್ತಿ, ಜಿಮ್ ಮ್ಯಾನ್ ಪರ್ಸನಾಲಿಟಿ, ಮನೇಲಿ ತುಂಬಾ ರಿಚ್ ಇದ್ದಾನೆ, ಆದ್ರೆ ಅವು ಲವ್ ಫೇಲ್ಯೂರ್ ಆಯ್ತು, ಹುಡುಗಿ ಬೇರೆದವನ್ ಜೊತೆ ಎಂಗೇಜ್ಮೆಂಟ್ ಆಯ್ತು ಅಂತ ಸೂಸೈಡೇ ಮಾಡ್ಕೊಂಡ್ಬಿಟ್ಟ. ಅದು ವೀಕ್ ಮೈಂಡೆಡ್ ಪರ್ಸನಾಲಿಟಿ ಹಾಗೆ ಇರುತ್ತೆ. ಅದಕ್ಕೆ ಅದು ವೀಕ್ ಅನ್ನೋದ್ಕಿಂತ ಅವ ಅಷ್ಟೊಂದು ಅಟ್ಯಾಚ್ಮೆಂಟ್. ಎಕ್ಸಾಕ್ಟ್ಲಿ, ಅಟ್ಯಾಚ್ಮೆಂಟ್ ನಾವು ಜಾಸ್ತಿ ಇಟ್ಕೋಬಾರ್ದು. ಅದನ್ನ ಫಸ್ಟ್ ನಾವು ಅದನ್ನ ಕಲ್ತ್ಕೋ. ಮತ್ತೆ ಮೋಸ ಹೋದೆ ಅನ್ನೋ ನೋವು. ಇವೆಲ್ಲ ನೋವುಗಳಿಂದ ಸೂಸೈಡ್ ಬೆಟರ್ ಅಂತ ತೀರ್ಮಾನ ಮಾಡ್ಬಿಡ್ತಾರೆ. ಬಟ್ ಅದ್ರಿಂದ ಹೊರ ಬರ್ಬೇಕಂದ್ರೆ ಅದೇ ಸೂಸೈಡ್ ಒಂದೇ ನಮ್ಗೆ ಸೊಲ್ಯೂಷನ್ ಅಲ್ವಾ? ಸೊ ಅವ್ರಿಗೆ ಜಾಸ್ತಿ ಮೋಟಿವೇಶನಲ್ ಸ್ಪೀಚಸ್ ಅನ್ನ
ಕೇಳಿಸ್ಬೇಕು, ಮತ್ತೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಹೊರಗಡೆ ಜಗತ್ತಿನ ಪರಿಚಯ ಮಾಡಿಸ್ಬೇಕು. ಇದೊಂದೇ ಜೀವನ ಅಂದ್ರೆ ಅದಷ್ಟೇ ಅಲ್ಲ, ಜೀವನ ಅದಕ್ಕೆ ಮೀರಿ ಜಾಸ್ತಿ ಇನ್ನೂ ಇದೆ. ಅಂಥವ್ರಿಗೆ ತಿಳಿಸ್ಬೇಕು. ಯಾಕಂತಂದ್ರೆ ಅಂಥ ಪರಿಸ್ಥಿತಿಯಲ್ಲಿ ಅವ್ರು ಯಾರು ಏನು ಹೇಳಿದ್ರು ಅವರು ತಲೆಯೊಳಗೆ ಹೋಗೋದಿಲ್ಲ. ಬಟ್ ಅಂಥವ್ರಿಗೆ ನೀವು ಜಾಸ್ತಿ ಅಂತ ಪಾಸಿಟಿವ್ ಥಿಂಕಿಂಗ್ಸ್ನ ಅವ್ರಿಗೆ ತಲೆಯಲ್ಲಿ ಹಾಕಬೇಕು, ಅಂದ್ರೆ ಹೊರಗೆ ಬರೋದಕ್ಕೆ ಸಾಧ್ಯ. ಆದ್ರೂ ಒಬ್ಬೊಬ್ರು ಇಲ್ಲಿ ತನಕನೂ ಡಿಪ್ರೆಷನ್ ಹೊರಗೆ ಬರೋದಿಲ್ಲ, ಕೊನೆಯದಾಗಿ ಸಾಯ್ಲೇಬೇಕಂತ ಡಿಸೈಡ್ ಮಾಡ್ಬಿಡ್ತಾರೆ. ಇಲ್ಲ, ಅಂತವ್ರು ಒಬ್ರೇ ಇದ್ದಾಗ ಆ ತರ ಆಗುತ್ತೆ. ಸೊ ಅವ್ರ ಜೊತೆ ಇದ್ದವರು ಅವ್ರಿಗೆ ಸಹಾಯ ಈ ತರ ಹೆಲ್ಪ್ ಮಾಡಿದ್ರೆ ಅವರು ಡಿಪ್ರೆಷನ್ ಇಂದ ಅಂದ್ರೆ ಒಳ್ಳೆ ಸ್ನೇಹಿತರು ಬೇಕು, ಒಳ್ಳೆ ಫ್ರೆಂಡ್ಸ್ ಬೇಕು. ಹಾಗೂ ಆಗ್ಲಿಲ್ಲ ಅಂತಂದ್ರೆ ಡಾಕ್ಟರ್ಗೆ ಕನ್ಸಲ್ಟೇಷನ್ ಇರುತ್ತೆ ಡಾಕ್ಟರ್ ಇಂದ. ಸೊ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ಬೇಕು. ಡಾಕ್ಟರ್ ಕೂಡ ಇದೇ ಹೇಳ್ಬೋದು, ಆಬ್ವಿಯಸ್ಲಿ ಡಾಕ್ಟರ್ಸ್ ಕೂಡ ಇದೆ. ಒಬ್ಬೊಬ್ಬರಂತೂ ಟ್ಯಾಬ್ಲೆಟ್ಸ್ ತಗೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಬರಲ್ಲ, ಇದೇ ಪ್ರಾಬ್ಲಮ್. ಎಸ್, ಇದರಿಂದ ಹೊರ ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಮೇಡಮ್? ಡಿಪ್ರೆಷನ್ ಇಂದ ಹೊರಗೆ ಬರ್ಬೇಕು. ಆದಷ್ಟು ಅವ್ರಿಗೆ ಇದು ಕೂಡ ಆಗ್ಲಿಲ್ಲ ಅಂತಂದ್ರೆ ಸ್ಪಿರಿಚುವಲ್ ಹತ್ರ ಅಂದ್ರೆ ಜ್ಞಾನ ಮಾಡ್ಬೇಕು, ದೇವರ ಧ್ಯಾನ ಮಾಡ್ಬೇಕು, ಅದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಕಡೆ. ಆಮೇಲೆ ತಮ್ಮ ಫ್ಯೂಚರ್ ಬಗ್ಗೆ ವಿಚಾರ ಮಾಡ್ಬೇಕು. ತಮ್ಮ ಲೈಫ್, ತಮ್ಮ ತಂದೆ ತಾಯಿ ಇರ್ತಾರೆ, ತಮ್ಮ ಫ್ಯಾಮಿಲಿ ಇರತ್ತೆ, ಅವ್ರಿಗೋಸ್ಕರ ಆದ್ರೂ ಬದುಕ್ಬೇಕು. ಏನೋ ಈ 2 year 3 year ಮಾಡಿದ್ ಅವಕ್ಕೋಸ್ಕರ 20 ವರ್ಷದಿಂದ ಸಾಕಿ ತಂದೆ ತಾಯಿಗಳನ್ನ ನೋಡಿ ನಾವು ಮುಂದಿನ ಜೀವನ ಹೇಗಿರ್ಬೇಕು ಅಂತ ಅವ್ರೇ ವಿಚಾರ ಮಾಡ್ಬೇಕು. ಮತ್ತೆ ಮುಂದಿನ ಜೀವನ ತಾವೇ ರೂಪಿಸ್ಕೋಬೇಕು. ಇದರಿಂದ ನಾವು ಡಿಪ್ರೆಷನ್ ಇಂದ ಹೊರಬರೋದು ಸಾಧ್ಯ. ವೀಕ್ಷಕರೇ, ನಿಮ್ಗೆಲ್ಲ ಇದು ತಿಳಿದಿರ್ಬೋದು. ಡಿಪ್ರೆಷನ್ ಇಂದ ನಾವು ಹೊರಗೆ ಬರ್ಬೇಕಂದ್ರೆ ಏನೇನ್ ಮಾಡ್ಬೇಕು? ಹೆಚ್ಚು ಜ್ಞಾನ ಮಾಡ್ಬೇಕು, ದೇವ್ರ ಜ್ಞಾನ ಮಾಡ್ಬೇಕು. ಆಮೇಲೆ ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ ಇವ್ರನ್ನೆಲ್ಲ ನೋಡ್ಬೇಕು, ಇವ್ರ ಪ್ರೀತಿ ಬೆಳೆಸ್ಕೋಬೇಕು. ಹೆಚ್ಚಾಗಿ ಫ್ರೆಂಡ್ಸ್ ಜೊತೆ ಇರ್ಬೇಕು. ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಅಂತ ನಮ್ಗೆ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಂತ ವನಿತಾ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋ ಮುಗಿಸುತ್ತೇನೆ. ಥ್ಯಾಂಕ್ ಯು.